ನೀವು ಪುನೀತ್ ಕೆರೆಹಳ್ಳಿಯವರು ಪೊಲೀಸರ ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ್ರು, ಅಕ್ರಮ ವಿಚಾರಣೆ, ದೊಂಬಿ, ಗಲಾಟೆ ಅನ್ನುವಂಥದ್ದು ಏನೇನು ಕೇಸ್ ಹಾಕಿದಿರಿ, ಇದೆಲ್ಲ ಕೇಸುಗಳಿಗೆ ಪೂರಕವಾಗಿ ಅಬ್ದುಲ್ ರಜಾಕ್ ಅವರು ವರ್ತನೆ ಮಾಡಿದ್ದಾರೆ. 80%ಕ್ಕೂ ಹೆಚ್ಚು ರೆಸ್ಟೋರೆಂಟ್ಗಳಿಗೆ, ಮದುವೆ ಮನೆಕಾಲು ಅಂತ ಇಂಥ ಸಂದರ್ಭಗಳಿಗೆ ಅಥವಾ ಸಮಾರಂಭಗಳಿಗೆ ಅಥವಾ ನಮ್ಮಲ್ಲಿ ಬಾಡೂಟ ಅಂತ ಏನು ಕರೀತಾರಲ್ಲ, ಬೀಗ್ರೂಟ, ಅದಂತದಕ್ಕೆ ಎಲ್ಲ ಸರಬರಾಜು ಆಗ್ತಾ ಇರುವಂತದ್ದು ಇದೇ ಮಾಂಸ. ಮತ್ತೆ 750ರಿಂದ 800 ರೂಪಾಯಿನ ಇಡೀ ದೇಶದಲ್ಲಿ ಮಾರಾಟ ಆಗುವಂತ ಮಟನ್ ಅನ್ನ ನೀವು 550-500 ರೂಪಾಯಿಗೆ ಹೇಗೆ ಕೊಡ್ತೀರಿ? ಇದು ಮುಸ್ಲಿಂ ವ್ಯಾಪಾರಿಗಳ ಕಂಪ್ಲೇಂಟ್ ಮಾಡಿದವರ ಕಂಪ್ಲೇಂಟಿನ ಮೂಲ ಅಂಶ. ಹಾಗಾದ್ರೆ ನೀವು ಲೈಸೆನ್ಸ್ ಹೋಲ್ಡರ್ ಅಲ್ಲದೇನೆ ಮಾಂಸವನ್ನ ಇಷ್ಟು ಬೃಹತ್ ಪ್ರಮಾಣದಲ್ಲಿ ನೀವು 12 ವರ್ಷದಿಂದ ತರಿಸ್ತಾ ಇದ್ದೀರಿ ಅಂತ ಆದ್ರೆ ಇದು ಅಕ್ರಮ ಮಾಂಸ ಸರಬರಾಜಿನ ಒಂದು ಅಪರಾಧಕ್ಕೆ ಅವರು ಗುರಿಯಾಗುವುದಿಲ್ವೇನೋ? ಕೇವಲ ಪುನೀತ್ ಕೆರೆಹಳ್ಳಿ ಮತ್ತು ಅವರ ಸಹಚರರ ಮೇಲೆ ಯಾಕೆ ನೀವು ಕಾನೂನಿನ ಕ್ರಮವನ್ನು ತೆಗೆದುಕೊಂಡಿದ್ದೀರಿ? ಇದ್ರ ಹಿಂದಿರುವಂತ ರಾಜಕೀಯ ಷಡ್ಯಂತ್ರ ಏನು? ಆಸಕ್ತಿ ಏನು? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಮ್ಮ ನ್ಯೂಸ್ ಚಾನಲನ್ನು ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮವರಿಗೂ ಪ್ರೋತ್ಸಾಹಿಸಿ. ಮಾಂಸದ ದಂಗಲ್ಲು ಬೇರೆ ಬೇರೆ ರೀತಿಯ ಆ್ಯಂಗಲ್ನಲ್ಲಿ ಹೊಸ ಹೊಸ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಆದರೆ ಕಾನೂನು ಮತ್ತು ಕಾನೂನಿನ ವ್ಯವಸ್ಥೆ ಕೂಡ ಆಡಳಿತಾತ್ಮಕ ವ್ಯವಸ್ಥೆಯ ತುಷ್ಟೀಕರಣದ ರಾಜಕಾರಣದಲ್ಲಿ ಸಂಪೂರ್ಣವಾಗಿ ತನ್ನ ಕರ್ತವ್ಯದಿಂದ ವಿಮುಖವಾಗ್ತಾ ಇದೆ ಅನ್ನುವ ಒಂದು ಸಂಶಯವನ್ನು ಕೂಡ ಈಗ ದಟ್ಟವಾಗಿ ಹುಟ್ಟುಹಾಕಿದೆ. ಯಾಕೆ ಅಂತಂದರೆ, ಶುಕ್ರವಾರ ರಾತ್ರಿ ನಡೆದಂಥ ಘಟನೆ ಏನಿದೆ, 2-2.5 ಗಂಟೆಗಳ ಕಾಲ ರೈಲ್ವೆ ಸ್ಟೇಷನ್ನಿನ ಹಿಂಭಾಗದಲ್ಲಿ ರಸ್ತೆಯಲ್ಲಿ ನಡೆದಂಥ ಏನು ಗಲಾಟೆ ಇದೆ, ಅದಕ್ಕೆ ಅದರದೇ ಆದಂಥ ಒಂದು ಅರ್ಥವೂ ಇದೆ, ವ್ಯಾಪ್ತಿಯೂ ಇದೆ. ಮತ್ತು ಕಾನೂನಾತ್ಮಕವಾಗಿ ನೀವು ಅದರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವುದಿದ್ದರೆ ಅದಕ್ಕೊಂದು ಕ್ರಮಶಃತೆ ಅಂತೆ ಉಂಟು. ಆ ಕ್ರಮಶಃತೆಯನ್ನು ನೀವು ಮೀರಿದ್ದೀರಿ ಅನ್ನೋದ್ರ ಬಗ್ಗೆ ಅಥವಾ ಪೊಲೀಸ್ ಇಲಾಖೆಯ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈಗಲೂ ತನ್ನ ತುಷ್ಟೀಕರಣದ ರಾಜಕಾರಣವನ್ನು, ಓಲೈಕೆಯ ರಾಜಕಾರಣವನ್ನು ಅಥವಾ ವೋಟ್ ಬ್ಯಾಂಕಿನ ರಾಜಕಾರಣವನ್ನು ಅಸ್ತ್ರವಾಗಿ ಬಳಸ್ತಾ ಇದೆ ಪ್ರತಿಯೊಂದು ಕೇಸಲ್ಲೂ ಅನ್ನೋದಕ್ಕೆ ಈ ಕೇಸಿನ ಇವತ್ತು ಆದಂಥ ಘಟನೆ ಮತ್ತು ಪೊಲೀಸರ ಕ್ರಮವನ್ನು ತೆಗೆದುಕೊಂಡಂಥ ರೀತಿ ತೀರಾ ಆಕ್ಷೇಪಕ್ಕೆ ಗುರಿಯಾಗಿದೆ. ಯಾಕೆ ಅಂತಂದರೆ, ಅಲ್ಲಿ ಪುನೀತ್ ಕೆರೆಹಳ್ಳಿ ಮತ್ತು ಅವರ ಸಂಗಡಿಗರು ಅಷ್ಟೇ ಅಲ್ಲ, ಈ ಮಾಂಸದ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದ್ದಾಗಲಿ, ಅದು ಅನಾರೋಗ್ಯಕರ ವಾತಾವರಣದಿಂದ ಬಂದಿದೆ ಅನ್ನೋದಾಗಲಿ, ಕೊಳೆತ ಮಾಂಸ ಅನ್ನೋದಾಗಲಿ, 120 ಗಂಟೆಗಳಿಗೂ ಹೆಚ್ಚು ಕಾಲ ಅದು ತನ್ನ ಕಾನೂನಿನ ಮಿತಿಯನ್ನು ಮೀರಿ ಅದು ಪ್ರಯಾಣಿಸಿ ಬಂದಿದೆ ಅಂತಾಗಲಿ, ಅದಕ್ಕೆ ಅದರದೇ ಆದಂಥ ಆಮದು ಮತ್ತು ರಫ್ತಿನ ಒಂದು ಆಹಾರ ಸಂಸ್ಕರಣೆ, ಆಹಾರದ ಸರಬರಾಜು ಅಥವಾ ಅದರ ಆರೋಗ್ಯಪೂರ್ಣವಾದಂಥ ಇಡೀ ವ್ಯವಸ್ಥೆಯ ಒಂದು ಕಾನೂನಿನ ಚೌಕಟ್ಟನ್ನು ಸಂಪೂರ್ಣ ಮೀರಿದೆ ಅನ್ನೋದು ಅಲ್ಲಿದ್ದವರ ವಾದ. ಮತ್ತು ಅದು ಕೇವಲ ಪುನೀತ್ ಕೆರೆಹಳ್ಳಿ ಮತ್ತು ಅವರ ಸಂಗಡಿಗರು ಹುಟ್ಟುಹಾಕಿದ ಈ ಮಾಂಸದ ದಂಗಲ್ ಅಲ್ಲ. ಇದು ಮೆಜೆಸ್ಟಿಕ್ಕಿನ ಸುತ್ತಮುತ್ತ ತಲೆತಲಾಂತರದಿಂದ ಮಾಂಸದ ವ್ಯಾಪಾರವನ್ನು ಮಾಡ್ತಾ ಇದ್ದರೂ ಕೂಡ ಅದಕ್ಕೆ ಅದರದೇ ಆದಂಥ ಒಂದು ಶಿಸ್ತು, ಅದರದೇ ಆದಂಥ ಒಂದು ಆರೋಗ್ಯಪೂರ್ಣವಾದಂಥ ವಾತಾವರಣ ಮತ್ತು ತನ್ನದೇ ಆದಂಥ ಒಂದು ಕಲ್ಚರನ್ನು ಇಟ್ಟುಕೊಂಡಂಥ ಮುಸ್ಲಿಂ ಸಮುದಾಯದ ಮಾಂಸದ ವ್ಯಾಪಾರಿಗಳು ಅವರ ಮೇಲೆ ಕೊಟ್ಟಂಥ ಕಂಪ್ಲೇಂಟ್ ಅದು. 2.5 ತಿಂಗಳಿಂದ, ಹೆಚ್ಚು ಕಮ್ಮಿ 6 ತಿಂಗಳಿಂದ ಈ ಕಂಪ್ಲೇಂಟು BBMPಗೆ ಹೋಗಿದೆ, ಉಪಮುಖ್ಯಮಂತ್ರಿಗಳಿಗೆ ಹೋಗಿದೆ ಮತ್ತು ಆಹಾರ ಸರಬರಾಜು ಮತ್ತು ಅದರ ರಕ್ಷಣೆಯ ಇಲಾಖೆಗೆ ಹೋಗಿದೆ. ಎಲ್ಲ ಕಡೆ ಹೋದರೂ ಅದರ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರದೇ ಇರೋದ್ರಿಂದ ಸ್ವತಃ ಉಪಮುಖ್ಯಮಂತ್ರಿ DK ಶಿವಕುಮಾರೇ ರಿಟರ್ನ್ ಕೊಟ್ಟರು, ನೀವು BBMPಯಲ್ಲಿ ಇದನ್ನು ಸೂಕ್ತವಾಗಿ ವಿಚಾರಿಸಿಕೊಳ್ಳಿ ಅಂತಂದರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಆ್ಯಕ್ಷನ್ ಆಗದೇ ಇದ್ದ ಹಿನ್ನೆಲೆಯಲ್ಲಿ ಶುಕ್ರವಾರ 90 ಬ್ಯಾಗು 4500 kg ಮಾಂಸ, ಅದು ನಾಯಿ ಮಾಂಸವೋ ಅಥವಾ ಏನು
ಮಟನ್ನು ಅನ್ನೋದು ಈಗ ಪ್ರಶ್ನೆಯೇ ಅಲ್ಲ. ಯಾಕೆಂತಂದರೆ ಅದೀಗ ಟೆಸ್ಟ್ಗೆ ಹೋಗಿದೆ, ಲ್ಯಾಬ್ಗೆ ಹೋಗಿದೆ. ಆ ಲ್ಯಾಬ್ ಟೆಸ್ಟ್ ಆದಮೇಲೆ ಅದರ ನಿಜವಾದ ಸಂಗತಿ ಏನು ಅನ್ನೋದು ಅರ್ಥ ಆಗುತ್ತೆ. ಅಲ್ಲಿಯವರೆಗೆ ನಾವಾಗಲಿ, ಸಾರ್ವಜನಿಕರಾಗಲಿ, ಪ್ರತಿಭಟಿಸುವವರಾಗಲಿ, ಕಂಪ್ಲೇಂಟ್ ಮಾಡಿದವರಾಗಲಿ ಯಾರೂ ಕೂಡ ಅದನ್ನು ನಾಯಿ ಮಾಂಸ ಅಂತ ಕರೆಯುವ ಹಾಗೆ ಇಲ್ಲ. ಯಾಕೆಂತಂದ್ರೆ ಅದು ಮಾಂಸ ಅಷ್ಟೇ. ಈಗ ಯಾವುದು ಅನ್ನೋದು ಸ್ಥಿರೀಕರಣಗೊಳ್ಬೇಕಾದದ್ದು, ಸ್ಪಷ್ಟೀಕರಣಗೊಳ್ಬೇಕಾದದ್ದು ಅದು ಈಗ ಲ್ಯಾಬ್ಗೆ ಹೋಗಿ ಟೆಸ್ಟ್ ಆಗಿ ಬಂದ ನಂತರ. ಆದರೆ ಈ ಆಹಾರ ಇಲಾಖೆಯ ಡಾಕ್ಟರ್ ಜನಾರ್ದನ್ ಅವರು ಹೇಳೋ ಪ್ರಕಾರ ಅಧಿಕಾರಿ ಮೇಲ್ನೋಟಕ್ಕೆ ಅದು ಕುರಿ ಮಾಂಸ ಅಂತಲೇ ಅನಿಸ್ತಾ ಇದೆ, ಅದು ನಾಯಿ ಮಾಂಸ ಅಂತ ನಮಗೆ ಯಾವುದೇ ಸಂದೇಹ ಸದ್ಯಕ್ಕಿಲ್ಲ. ಆದರೆ ನಾವು ಅದನ್ನು ಅದು ಇಂಥದ್ದೇ ಮಾಂಸ ಅಂತ ಹೇಳುವಾಗಿಲ್ಲ. ಯಾಕೆಂತಂದರೆ ಅದಕ್ಕೆ ಲ್ಯಾಬ್ ಟೆಸ್ಟಿನ ರಿಪೋರ್ಟ್ ಬರುವಲ್ಲಿವರೆಗೆ ನಾವು ಕಾಯತಕ್ಕದ್ದು ಅಂತ ಹೇಳಿದ್ದಾರೆ. ಭಾಳ ಸರಿಯಾಗಿದೆ. ಆದರೆ ಪೊಲೀಸ್ ಈಗ ಆ್ಯಕ್ಷನ್ನು ಯಾವ ರೀತಿ ನಡೆದಿದೆ ಅಂತ ನೋಡಿದಾಗ ಅದು ರಾಜಕೀಕರಣಗೊಂಡಿದೆ. ಅಲ್ಲಿ ನ್ಯಾಯಬದ್ಧವಾದಂಥ ಒಂದು ಕೆಲಸ ಕಾರ್ಯ ನಡೆದಿಲ್ಲ. ಪುನೀತ್ ಕೆರೆಹಳ್ಳಿ ಮತ್ತು ಅವರ ಸಂಗಡಿಗರನ್ನು ಮಾತ್ರ ಬಂಧಿಸಲಾಗಿದೆ. ಮಾಂಸವನ್ನು ಸರಬರಾಜು ಮಾಡುವ ರಾಜಸ್ಥಾನದ ಮೂಲದ ವ್ಯಕ್ತಿಗಳ ಮೇಲೆ ಒಂದು FIR ಆಗಿದೆ. ಪುನೀತ್ ಕೆರೆಹಳ್ಳಿ ಮತ್ತು ಅವರ ಸಂಗಡಿಗರ ಮೇಲೆ 2 FIR ಆಗಿದೆ. ಪುನೀತ್ ಕೆರೆಹಳ್ಳಿಯನ್ನು ಶುಕ್ರವಾರ ಬಂಧಿಸಲಾಗಿದೆ. ಬಂಧಿಸುವಾಗ ಅವರ ವಾಹನದಿಂದ ಹಾರುವ ಪ್ರಯತ್ನ ಮಾಡಿದ್ರು, ಪೊಲೀಸರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನ ಮಾಡಿದ್ರು, ಪೊಲೀಸರ ಮೇಲೆ ಜೀವ ಬೆದರಿಕೆ ಹಾಕಿದರು. ಈ ಥರದ್ದೆಲ್ಲ ಅವ್ರ ಮೇಲೆ ಕ್ರಾಸನ್ನು ಮಾಡಲಾಗಿದೆ. ಈಗ ಅಲ್ಲಿ ಅವ್ರ ಮೇಲೆ ಹಾಕಿದಂಥ ಕೇಸ್ಗಳೇನು? ಕರ್ತವ್ಯಕ್ಕೆ ಅಡ್ಡಿ, ಗುಂಪುಗೂಡುವಿಕೆ, ಅಕ್ರಮ ವಿಚಾರಣೆ, ಪ್ರಚೋದನೆ, ಸಾರ್ವಜನಿಕ ಸ್ಥಳದಲ್ಲಿ ಅನುಚಿತ ವರ್ತನೆ, ಜೀವ ಬೆದರಿಕೆ, ನಿಂದನೆ, ಹಲ್ಲೆ ಇತ್ಯಾದಿಯನ್ನು ಸೇರಿ, ಅಂದರೆ ಈಗ ಇಂಡಿಯನ್ ಪಿನಲ್ ಕೋಡಲ್ಲಿ ಯಾವ್ಯಾವುದನ್ನೆಲ್ಲ ಹಾಕಿ ಅವರ ಮೇಲೆ ಜಡಿಬಹುದೋ ಅದನ್ನೆಲ್ಲವನ್ನೂ ಹಾಕಲಾಗಿದೆ. ಇಲ್ಲಿರುವ ಪ್ರಶ್ನೆ ಏನು? ಅವರಿಗೆ ಹೊಡೆಯಲಾಗಿದೆ, ಎಡಗಾಲಿಗೆ ತೀವ್ರವಾದ ಪೆಟ್ಟಾಗಿದೆ, ಗಡ್ಡವನ್ನು ಹಿಡಿದು ಎಳೆಯಲಾಗಿದೆ, ಮತ್ತು ಪುನೀತ್ ಕೆರೆಹಳ್ಳಿಯನ್ನು ಬೆತ್ತಲಾಗಿ ವಿಡಿಯೋ ಮಾಡಿಕೊಂಡು ಪೊಲೀಸ್ ಅಧಿಕಾರಿಗಳು ನೀನೇನಾದರೂ ಅಧಿಕ ಪ್ರಸಂಗ ಇನ್ನೂ ಮಾಡಿದ್ರೆ ಇದನ್ನು ಸಾರ್ವಜನಿಕ ವೇದಿಕೆಯಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೇವೆ ಅಂತ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಅವರ ಪರವಾದ ಸಂಘಟನೆಗಳು ಇವತ್ತು ಆರೋಪ ಮಾಡಿದ್ದಾವೆ. ಆ ಆರೋಪವನ್ನು ಏನು ಎತ್ತ ಅನ್ನೋದು ನಂತರದ ಪ್ರಶ್ನೆ. ಆದರೆ ಇಲ್ಲಿರುವ ಮೂಲಭೂತ ಪ್ರಶ್ನೆ ಏನು? ನೀವು ಪುನೀತ್ ಕೆರೆಹಳ್ಳಿಯವರು ಪೊಲೀಸರ ಕಾರ್ಯಾಚರಣೆಗೆ ಅಡ್ಡಿಪಡಿಸಿದರು, ಅಕ್ರಮ ವಿಚಾರಣೆ, ದೊಂಬಿ, ಗಲಾಟೆ ಅನ್ನುವಂಥದ್ದು ಏನೇನು ಕೇಸ್ ಹಾಕಿದಿರಿ, ಇದೆಲ್ಲ ಕೇಸುಗಳಿಗೆ ಪೂರಕವಾಗಿ ಅಬ್ದುಲ್ ರಜಾಕ್ ಅವರು ವರ್ತನೆ ಮಾಡಿದ್ದಾರೆ. ಟಿವಿಯ ಡಿಬೇಟ್ ಸ್ಟಾರ್ ಏನಿದ್ದಾರೆ, ಟಿವಿಯಲ್ಲಿ ಕೂತು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವವರು, ಸಾಂವಿಧಾನಿಕವಾದಂಥ ನಡೆ ಮತ್ತು ಅದರ ಅನುಸರಣೆ ಬಗ್ಗೆ, ಅನುಷ್ಠಾನದ ಬಗ್ಗೆ ಮಾತಾಡುವವರು, ಅಥವಾ ಧರ್ಮಾತೀತವಾದ ಧರ್ಮದ ಆಚೆಯ ಅಥವಾ ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಕಲಹದ ಬಗ್ಗೆಯೋ ಹಿಜಾಬ್ನ ಬಗ್ಗೆಯೋ ಎಲ್ಲದರ ಬಗ್ಗೆ ಮಾತಾಡುವವರು, ಇಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅಥವಾ ಸಮಾಜ ನ್ಯಾಯದ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ನಾನೊಂದು ಧುರೀಣನಾಗಿ ಅಥವಾ ವಕ್ತಾರನಾಗಿ ಮಾತಾಡ್ತೇನೆ ಅನ್ನುವ ಪೋಸ್ಟ್ ಕೊಡುವಂಥ ಅಬ್ದುಲ್ ರಜಾಕ್ ಇದೇ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆ ಅಧಿಕಾರಿಗಳು ಹೋದಾಗ ಕೂಡ ಆ ಬಾಕ್ಸನ್ನು ಮುಟ್ಟಲಿಕ್ಕೆ ಬಿಡಲಿಲ್ಲ. ಅನ್ಅಫಿಷಿಯಲ್ ಆದಂಥ ಅಸಂವಿಧಾನಿಕವಾದಂಥ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಅವರು ಗಲಾಟೆ ಮಾಡಿದ್ದಾರೆ. ಅಲ್ಲಿದ್ದವರೊಟ್ಟಿಗೆ ಹೊಯ್ಕೈ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಅಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಗುಂಪುಗೂಡುವುದಕ್ಕೂ ಅವರೂ ಕಾರಣರಾಗಿದ್ದಾರೆ. ಮತ್ತು ಮುಸ್ಲಿಂ ವ್ಯಾಪಾರಿಗಳು ಕಂಪ್ಲೇಂಟ್ ಕೊಟ್ಟವರಲ್ಲೇ ಇದ್ದಾರೆ. ಅವರು ಅದಕ್ಕೆ ಹೇಳ್ತಾ ಇದ್ದಾರೆ, ಇದು ಆಡಿನ ಮಾಂಸವೋ, ಕುರಿಯ ಮಾಂಸವೋ, ನಾಯಿಯ ಮಾಂಸವೋ ಪ್ರಶ್ನೆ ಅಲ್ಲ, ಇದು ಕೊಳೆತ ಮಾಂಸ, ಇದು ಅನಾರೋಗ್ಯಕರ ಮಾಂಸ, ಇದನ್ನು ತಿನ್ನಕೂಡದು. ಯಾಕೆಂತಂದರೆ ಥರ್ಮಾಕೋಲಿನ ಬಾಕ್ಸಲ್ಲಿ ಬಂದಿದೆ, ಅದಕ್ಕೆ ಐಸಲ್ಲಿ ಬಂದಿದೆ. ಆ ಐಸಿನ ನೀರಿನ ಗುಣಮಟ್ಟ ಏನು ಅಂತ ಗೊತ್ತಿಲ್ಲ. ಡಾಕ್ಟರ್ ಅಂಜನಪ್ಪ ನಿನ್ನೆ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳಿದ ಪ್ರಕಾರ ನೀವು ಯಾವ್ಯಾವುದೋ ಕೆಟ್ಟ ನೀರನ್ನು ಬಳಸಿ ಐಸ್ ಮಾಡಿ ಆ ಐಸನ್ನ ಮೂಲಕ ನೀವು ಮಾಂಸವನ್ನು ಸರಬರಾಜು ಮಾಡ್ತೀರಿ ಅಂತಾದರೆ ಬ್ಯಾಕ್ಟೀರಿಯಾಗಳಿಗೆ ಅದು ಸ್ವರ್ಗ.
ಬರಬಾರದಾದ ಡೇಂಜರಸ್ ರೋಗಗಳು ಬರ್ತವೆ. 16 ಗಂಟೆ ಒಳಗೆ ಯಾವ ಪ್ರಾಣಿಯನ್ನು ನೀವು ಕಡಿತೀರೋ, ಕಡಿದು ಮಾಂಸಕ್ಕೆ ಬಳಸುವಂಥ ಕೆಲಸಕ್ಕೆ ಮುಂದಾಗ್ತಿರೋ, ಅಲ್ಲಿಂದ 16 ಗಂಟೆಯ ಒಳಗಡೆ ಮಾತ್ರ ಅದು ತಿನ್ನಲಿಕ್ಕೆ ಯೋಗ್ಯ ಅನ್ನುವಂಥ ಆಹಾರ ಮತ್ತು ಸುರಕ್ಷತಾ ಇಲಾಖೆಯ ಕಟ್ಟು ಬಂದಿದೆ, ಕಾನೂನಿದೆ. 120 ಗಂಟೆ ಪ್ರಯಾಣಕ್ಕೆ ಬೇಕು, ಆಮೇಲೆ 2 ದಿನ ಸರಬರಾಜಿಗೆ ಬೇಕು. ಹಾಗಾಗಿ ಇಲ್ಲಿ 80%ಕ್ಕೂ ಹೆಚ್ಚು ರೆಸ್ಟೋರೆಂಟ್ಗಳಿಗೆ, ಮದುವೆ ಮನೆಕಾಲು ಅಂತ ಇಂಥ ಸಂದರ್ಭಗಳಿಗೆ ಅಥವಾ ಸಮಾರಂಭಗಳಿಗೆ, ಅಥವಾ ನಮ್ಮಲ್ಲಿ ಬಾಡೂಟ ಅಂತ ಏನು ಕರೀತಾರಲ್ಲ, ಬೀಗ್ರೂಟ, ಅದಂಥದಕ್ಕೆ ಎಲ್ಲ ಸರಬರಾಜು ಆಗ್ತಾ ಇರುವಂಥದ್ದು ಇದೇ ಮಾಂಸ. ಈ ಅನಾರೋಗ್ಯಕರವಾದ ಮಾಂಸವನ್ನು ಅವರು ತಂದು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ಮುಸ್ಲಿಂ ವ್ಯಾಪಾರಿಗಳ ಆಕ್ಷೇಪ, ಕಂಪ್ಲೇಂಟು. ಹೀಗಿರುವಾಗ ಮುಸ್ಲಿಂ ವ್ಯಾಪಾರಿಗಳ ಈ ಕಂಪ್ಲೇಂಟಿಗೆ ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ, ಯಾಕೆಂತಂದರೆ ಕೇವಲ ಮಾಂಸ ತಿನ್ನುವರು ಮುಸ್ಲಿಮರಷ್ಟೇ ಅಲ್ವಲ್ಲ, ನಾವೆಲ್ಲರೂ ತಿಂತೇವಲ್ಲ, ಎಲ್ಲ ಮಾಂಸ ತಿನ್ನುವ ಬಳಕೆದಾರರಿಗೂ ಕೂಡ ಈ ಆತಂಕ ಇದೆ. ದಿನಕ್ಕೆ 14ರಿಂದ 16 ಸಾವಿರ kg ಬೆಂಗಳೂರಲ್ಲಿ ಇದೇ ಮಾಂಸ ಬಿಕ್ರಿ ಆಗ್ತಾ ಇದೆ ಮಟನ್ ಹೆಸರಿನಲ್ಲಿ. ಹಾಗಿರುವಾಗ ಇದು ಒಂದು ಸಾರ್ವಜನಿಕವಾದಂಥ ಹಿತಾಸಕ್ತಿಯ ಪ್ರಶ್ನೆ, ಸಾಮಾಜಿಕ ಆರೋಗ್ಯದ ಪ್ರಶ್ನೆ, ಮತ್ತು ಸಾಮಾಜಿಕವಾಗಿ ಒಂದು ಮಾಂಸದ ವ್ಯಾಪಾರ ಮತ್ತು ವ್ಯಾಪಾರಿಗಳ ಮಧ್ಯೆ, ತಿನ್ನುವವರ ಮಧ್ಯೆ ಇರುವಂಥ ಅನುಷಂಗಿಕವಾದಂಥ ಒಂದು ನಂಬಿಕೆಯ ಪ್ರಶ್ನೆ, ಆ ನಂಬಿಕೆಯ ದ್ರೋಹದ ಪ್ರಶ್ನೆ ಇದು. ಹಾಗಾಗಿ ಇದು ಹುಡುಗಾಟಿಕೆಯ ಪ್ರಶ್ನೆ ಅಲ್ಲ, ಕೇವಲ ಮಾಂಸ ಯಾವುದು ಅನ್ನುವ ಪ್ರಶ್ನೆಯೇ ಮುಖ್ಯವಾದದ್ದು ಅಲ್ಲ. ಇಲ್ಲಿ ಮುಖ್ಯವಾಗಿರುವುದು ಅದು ಎಷ್ಟು ಹೈಜೆನಿಕ್ ಆಗಿದೆ, ಅದು ಎಷ್ಟು ತಿನ್ನಲಿಕ್ಕೆ ಯೋಗ್ಯವಾಗಿದೆ. ಮತ್ತು 750ರಿಂದ 800 ರೂಪಾಯಿನ ಇಡೀ ದೇಶದಲ್ಲಿ ಮಾರಾಟ ಆಗುವಂಥ ಮಟನ್ನನ್ನು ನೀವು 550-500 ರೂಪಾಯಿಗೆ ಹೇಗೆ ಕೊಡ್ತೀರಿ? ಇದು ಮುಸ್ಲಿಂ ವ್ಯಾಪಾರಿಗಳ ಕಂಪ್ಲೇಂಟ್ ಮಾಡಿದವರ ಕಂಪ್ಲೇಂಟಿನ ಮೂಲ ಅಂಶ. ಈ ಎಲ್ಲ ಕಾರಣಗಳಿರೋದ್ರಿಂದ ನಿನ್ನೆ ಅಬ್ದುಲ್ ರಜಾಕ್ ಶುಕ್ರವಾರ ಅವರು ಯಾವ ರೀತಿ ವರ್ತಿಸಿದರು, ಅವರ ವರ್ತನೆಗೆ ನೀವು ಯಾಕೆ ಆ್ಯಕ್ಷನ್ ತಗೊಂಡಿಲ್ಲ? ಅವರನ್ನು ಯಾಕೆ FIR ಮಾಡಿಲ್ಲ? ಅವ್ರ ಮೇಲೆ ಯಾಕೆ ಅವರನ್ನು ಯಾಕೆ ನೀವು ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಲಿಲ್ಲ? ಅವರಿಗೆ ಲೈಸೆನ್ಸ್ ಇಲ್ಲ, ಯಾವುದೇ ಅಧಿಕೃತವಾದಂಥ ಮಾರಾಟಕ್ಕೆ ಸಂಬಂಧಪಟ್ಟಂಥ 20 ವ್ಯಾಪಾರಿಗಳಲ್ಲಿ ಅವರಲ್ಲ. TV ಮಾಧ್ಯಮದಲ್ಲಿ ಸುವರ್ಣದಲ್ಲೇ ಅವರು ಬೆತ್ತಲಾಗಿದ್ದಾರೆ. ಲೈಸೆನ್ಸ್ ಅಂತ ಕೊಡ್ತಾರೆ, ಕೊನೆಗೆ ನೋಟಿಸು ಅಂತಾರೆ, ನೋಟಿಸು ಅಲ್ಲ, ಲೈಸೆನ್ಸು ಅಲ್ಲ ಅದು. ಅವರು ಅದನ್ನೇ ಅಲ್ಲಿ ಆ್ಯಂಕರ್ ಕೇಳಿದರು, ಭಾವನಾ ನೀವು ಯಾಕೆ ಪ್ರವೇಶ ಮಾಡಿದ್ರಿ, ನಿಮಗೂ ಆ ಮಾಂಸದ ಬಾಕ್ಸ್ಗಳಿಗೂ ಏನು ಸಂಬಂಧ? ಅದಕ್ಕೆ ಅವರ ಹತ್ರ ಯಾವುದೇ ಅಧಿಕೃತ ಉತ್ತರ ಇಲ್ಲ, ಅಧಿಕೃತ ದಾಖಲೆಗಳಿಲ್ಲ. ಈಸ್ ಅನ್ನೋನ್ ಪರ್ಸನ್, ಅವರು ಅದಕ್ಕೆ ಸಂಬಂಧ ಪಡೆದೇ ಇದ್ದಂಥ ವ್ಯಕ್ತಿ. ಹಾಗಾದರೆ ಕಮಿಷನ್ ಏಜೆಂಟ್ ಅಂತ ಹೇಳಲಾಗತ್ತೆ. ಸಾಗಾಟಕ್ಕೆ, ಸುರಕ್ಷತೆಗೆ ಮತ್ತು ತನ್ನ ಸಾಮಾಜಿಕವಾದಂಥ ಒಂದು ಪ್ರಭಾವಲಯವನ್ನು ಬಳಸಿಕೊಂಡು ಈ ವ್ಯಾಪಾರಕ್ಕೆ ನಾನು ಗುರಾಣಿಯಾಗಿ ನಿಂತು ನಿಮಗೆ ಸಲಹಿಸ್ತೇನೆ, ಸಾಕ್ತೇನೆ, ನಿಮ್ಮನ್ನು ರಕ್ಷಿಸ್ತೇನೆ, ಅದಕ್ಕೆ ನನ್ನ ಕಮಿಷನ್ನು ಅನ್ನುವಂಥ ನೆಲೆಯಲ್ಲಿ ಅಬ್ದುಲ್ ರಜಾಕ್ ಕೆಲಸ ಮಾಡ್ತಾರೆ ಅಂತ ನಿನ್ನೆ ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಹಾಗಾದರೆ ಅವ್ರ ಮೇಲೆ ಇದು ಯಾವ ರೀತಿಯ ಕ್ರಮ ಯಾಕೆ ತಗೊಳ್ಳಿಲ್ಲ ನೀವು? ಅವರ ವ್ಯಾಪಾರಿ ಅಲ್ಲ, ಲೈಸೆನ್ಸ್ ಹೋಲ್ಡರ್ ಅಲ್ಲ, ಆ ಸಂಬಂಧಿತ ವ್ಯಕ್ತಿಯೇ ಅಲ್ಲ. ಹಾಗಿದ್ರೆ ಅವರು ಬಂದಲ್ಲಿ ಅಧಿಕಾರಿಗಳಿಗೆ ಆವಾಜಾಗ್ತಾರೆ, ಪ್ರತಿಭಟನೆಕಾರರಿಗೆ ಆವಾಜಾಗ್ತಾರೆ. ಸ್ವತಃ ಮುಸ್ಲಿಂ ವ್ಯಾಪಾರಿಗಳು ಏನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಅವರನ್ನು ರೋಲ್ ಕಾಲ್ಗಳು ಅಂತಾರೆ, ಪಿಂಪ್ಗಳು ಅಂತಾರೆ, ಮುಸ್ಲಿಂ ಧರ್ಮದ ವಿರೋಧಿಗಳು ಅಂತಾರೆ. ಈ ಎಲ್ಲ ಮಾತುಗಳನ್ನು ಆಡಿದ್ದಾರೆ ಅವರು. ಹಾಗಿದ್ದು ನೀವು ಅವ್ರ ಮೇಲೆ ಕಾನೂನಿನ ಕ್ರಮ ಯಾಕೆ ತೆಗೆದುಕೊಳ್ಳಿಲ್ಲ? ಅವರು ಕಾಂಗ್ರೆಸ್ಸಿಗರು ಅಂತಲನಾ ಅಥವಾ ಮುಸ್ಲಿಂ ಅಂತಲನಾ? ಕಾಂಗ್ರೆಸ್ಸಿಗೆ ಪರವಾಗಿದ್ದಾರೆ ಅಂತಲನಾ ಅಥವಾ ವೋಟ್ ಬ್ಯಾಂಕ್ ರಾಜಕಾರಣನಾ? ಏನಿದು? ಪುನೀತ್ ಕೆರೆಹಳ್ಳಿ ಅವರು ರೌಡಿ ಶೀಟರೇ ಇರಬಹುದು, ಹಿಂದೆ ಅವರು 10 ಕೇಸುಗಳಲ್ಲಿ ಅವರು ಫಿಕ್ಸ್ ಆಗಿರಬಹುದು, ಹೆಣ್ಣುಮಕ್ಕಳ ಮಾರಾಟದಂಥ ಯಾವುದೋ ಒಂದು ಕೇಸು ಅವ್ರ ಮೇಲಿದೆ, ಓಕೆ. ಆದರೆ ಈ ಕೇಸಿನ ಕಾಂಟೆಸ್ಟ್ ಒಳಗಡೆ ಈ ಮಾಂಸದ ಒಂದು ಸಂಶಯ ಮತ್ತು ಅನಾರೋಗ್ಯ ಮತ್ತು ಕೊಳೆತ ಮಾಂಸವನ್ನು ತಂದು
ಜನರಿಗೆ ಮಾರಾಟ ಮಾಡಲಾಗ್ತಾ ಇದೆ. ಕೆಮಿಕಲನ್ನು ಬಳಸಿ ಅದನ್ನು ಶುದ್ಧೀಕರಿಸಿ ವೆನಿಗಾರಲ್ಲಿ ತೊಳೆದು ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇದರಿಂದ ಸಾಮಾಜಿಕವಾಗಿ ಆಗಬಹುದಂಥ ಒಂದು ಅನಾಹುತ ಏನು ಅನ್ನುವ ಪರಿಕಲ್ಪನೆ ಆದರೂ ಸರ್ಕಾರಕ್ಕೆ ಮತ್ತು ಆಹಾರ ಇಲಾಖೆಗಿದೆಯಾ ಅಥವಾ ಪೊಲೀಸ್ ಇಲಾಖೆಗಿದೆಯಾ? ಪೊಲೀಸ್ ಇಲಾಖೆಯ ವರ್ತನೆ ನಿಮಗೆ ಏಕಮುಖ ಅಂತ ಅನಿಸೋದಿಲ್ವೇನೋ? ಅವನಿಗೆ ಹೊಡೆದು ಅನಾರೋಗ್ಯ ಆಗಿದೆ, KC ಜನರಲ್ ಆಸ್ಪತ್ರೆ ಆಯಿತು, ಅಲ್ಲಿ ಆಗೋದಿಲ್ಲ ಅಂತೇಳಿ ಕೊನೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಹಾಕಲಾಗಿದೆ. 14 ದಿನದ ನ್ಯಾಯಾಂಗ ಬಂಧನ ವಿಧಿಸಲ್ಪಟ್ಟಿದೆ. ಅದೆಲ್ಲವೂ ಸರಿ, ಆದರೆ ಅವರೊಬ್ಬರನ್ನೇ ಟಾರ್ಗೆಟ್ ಯಾಕೆ ಮಾಡಿದ್ರಿ? ಅಬ್ದುಲ್ ರಜಾಕನ್ನು ಯಾಕೆ ನೀವು ಕಾನೂನಿನ ಕ್ರಮ ತೆಗೆದುಕೊಳ್ಳಿಲ್ಲ? ಆ ವ್ಯವಹಾರಕ್ಕೆ ಸಂಬಂಧವೇ ಇಲ್ಲದೇ ಇದ್ದಂಥ ಒಬ್ಬ ವ್ಯಕ್ತಿ ಬಂದು ಪೊಲೀಸರಿಗೆ ಆವಾಜ್ ಹಾಕಿದ್ದು ನಿಮಗೆ ವಿಡಿಯೋ ದಾಖಲೆ ಇದೆ. ಆಹಾರ ಮತ್ತು ಸುರಕ್ಷತಾ ಇಲಾಖೆಯ ಗುಣಮಟ್ಟದ ಇಲಾಖೆಯ ಅಧಿಕಾರಿಗಳು ಬಂದಾಗ, ಡಾಕ್ಟರ್ ಜನಾರ್ದನ್ ಬಂದಾಗ ಅವರನ್ನು ನೀವು ಹೊರಗಡೆ ಹೋಗಿ ಗೆಟ್ ಔಟ್ ಅಂತ ಹೇಳಿದ್ದುಂಟು. ಬಾಕ್ಸನ್ನು ಮುಟ್ಲಿಕ್ಕೆ ಬಿಡಲಿಲ್ಲ. ಯಾವುದೇ ಒಂದು ಈ ವ್ಯವಹಾರಕ್ಕೆ ಸಂಬಂಧದ ಇಲ್ಲದೇ ಇದ್ದಂಥ ಒಬ್ಬ ಮೂರನೇ ವ್ಯಕ್ತಿ ಅಬ್ದುಲ್ ರಜಾಕ್ ಅಲ್ಲಿ ಬಂದು ಇಷ್ಟು ಅಧಿಕಾರದಿಂದ ತಾನೇ ತರಿಸ್ತಾ ಇರುವಂಥದ್ದು. ಹಾಗಾದರೆ ನೀವು ಲೈಸೆನ್ಸ್ ಹೋಲ್ಡರ್ ಅಲ್ಲದೇ ಮಾಂಸವನ್ನು ಇಷ್ಟು ಬೃಹತ್ ಪ್ರಮಾಣದಲ್ಲಿ ನೀವು 12 ವರ್ಷದಿಂದ ತರಿಸ್ತಾ ಇದ್ದೀರಿ ಅಂತ ಆದರೆ ಇದು ಅಕ್ರಮ ಮಾಂಸ ಸರಬರಾಜಿನ ಒಂದು ಅಪರಾಧಕ್ಕೆ ಅವರು ಗುರಿಯಾಗುವುದಿಲ್ವೇನೋ? ಯಾಕೆ ಅವರನ್ನು ಪ್ರಶ್ನಿಸುವುದಿಲ್ಲ ನೀವು? ಯಾಕೆ ಅವರನ್ನು ಅರೆಸ್ಟ್ ಮಾಡಿಲ್ಲ? ಯಾಕೆ ಅವ್ರ ಮೇಲೆ FIR ಹಾಕಿಲ್ಲ? ಕಂಪ್ಲೇಂಟ್ ಕೊಟ್ಟಂಥ ಮುಸ್ಲಿಂ ಮಾಂಸ ವ್ಯಾಪಾರಿಗಳನ್ನು ಯಾಕೆ ಎಕ್ಸ್ಕ್ಲೂಡ್ ಮಾಡಿದಿರಿ? ಅವರು ನಿನ್ನೆ ಅಲ್ಲಿ ಮಾತಾಡಿದ್ದಾರೆ, ಅವರು ಭಾಗಿಯಾಗಿದ್ದಾರೆ. ಕೇವಲ ಪುನೀತ್ ಕೆರೆಹಳ್ಳಿ ಮತ್ತು ಅವರ ಸಹಚರರ ಮೇಲೆ ಯಾಕೆ ನೀವು ಕಾನೂನಿನ ಕ್ರಮವನ್ನು ತೆಗೆದುಕೊಂಡಿದ್ದೀರಿ? ಇದರ ಹಿಂದಿರುವಂಥ ರಾಜಕೀಯ ಷಡ್ಯಂತ್ರ ಏನು, ಆಸಕ್ತಿ ಏನು? ಇದು ಪ್ರಶ್ನೆ. ಅದರ ಅರ್ಥ ಪುನೀತ್ ಕೆರೆಹಳ್ಳಿ ಸುಭಗ, ಪುನೀತ್ ಕೆರೆಹಳ್ಳಿ ಶುದ್ಧ, ಪುನೀತ್ ಕೆರೆಹಳ್ಳಿ ಮೇಲೆ ಯಾವುದೇ ಕೇಸ್ ಇಲ್ಲ, ಅವರು ಕೇವಲ ಒಬ್ಬ ಸಾಮಾಜಿಕ ಹೋರಾಟಗಾರ ಅನ್ನೋದು ನನ್ನ ಮಾತೇ ಅಲ್ಲ, ನನ್ನ ವಾದವೂ ಅಲ್ಲ. ಅವರ ಬೇರೆ ಕೇಸಿನ ಪುನೀತ್ ಕೆರೆಹಳ್ಳಿ ನಮಗೆ ಸಂಬಂಧ ಇಲ್ಲ. ಇಲ್ಲಿ ನೀವೇ ಹೇಳೋದು ಅಕ್ರಮ ವಿಚಾರಣೆ, ಅಲ್ಲಿ ಕಂಪ್ಲೇಂಟ್ ಕೊಟ್ಟವರು ವಿಚಾರಣೆಗೆ ಮುಂದಾಗಿದ್ರಲ್ಲ, ಅವ್ರ ಮೇಲೆ ಯಾಕೆ ಆಕ್ಷನ್ ತಗೊಂಡಿಲ್ಲ? ಸಾರ್ವಜನಿಕ ಸ್ಥಳದಲ್ಲಿ ಅನುಚಿತ ವರ್ತನೆ, ಅಬ್ದುಲ್ ರಜಾಕ್ ಅವ್ರದ್ದು ಅನುಚಿತ ವರ್ತನೆ ಆಗಲಿಲ್ವೇನೋ? ಪ್ರಚೋದನೆ ಅನ್ನೋದು ಅದರ ಅರ್ಥ ಕೇವಲ ಪುನೀತ್ ಕೆರೆಹಳ್ಳಿ ಪ್ರಚೋದನೆ ಮಾಡಿದಾರೇನೋ? ಅಲ್ಲಿ ಸಾರ್ವಜನಿಕರು 1000 ಜನ ಸೇರಿದ್ರಲ್ಲ. ನೀವು ಪುನೀತ್ ಕೆರೆಹಳ್ಳಿ ಮೇಲೇನೆ ಯಾಕೆ ತಗೊಂಡ್ರಿ? ಜೀವ ಬೆದರಿಕೆ, ನಿಂದನೆ, ಮುಟ್ಟಿದ್ರೆ ನಾನು ಜಾಗ್ರತೆ ಅನ್ನುವಂಥ ಅಬ್ದುಲ್ ರಜಾಕರ ಅವಾಜು, ಅದು ಯಾವ ಬೆದರಿಕೆ ಲಕ್ಷಣ? ಜೀವ ಬೆದರಿಕೆ ಲಕ್ಷಣ ಅಲ್ವೇನದು? ಅನುಚಿತ ವರ್ತನೆ ಅಲ್ವೇನದು? ಸಾರ್ವಜನಿಕ ಜಾಗದಲ್ಲಿ ಮಾಡಬಾರ್ದ ಕೆಲಸವನ್ನು ಮಾಡಿ ಆ ಕೆಲಸಕ್ಕೆ ಸಂಬಂಧಪಡದೇ ಇದ್ದರೂ ಕೂಡ ತನ್ನದೇ ಅಂತ ಹೇಳ್ಕೊಳ್ಳುವಂಥ ಅಧಿಕೃತವಾದಂಥ ಮಾತನಾಡಿದ್ರಲ್ಲ, ಅವ್ರ ಹತ್ರ ಯಾವ ಲೈಸೆನ್ಸ್ ಕೇಳಿದಿರಿ? ಇದು ಕಾನೂನಿನ ಉಲ್ಲಂಘನೆ ಅಲ್ವೇನೋ? ಯಾಕೆ ಅವರನ್ನು ಅರೆಸ್ಟ್ ಮಾಡಿಲ್ಲ? ಇದು ಪ್ರಶ್ನೆ. ರಾಜ್ಯ ಸರ್ಕಾರ ಪ್ರತಿಯೊಂದು ವಿಷಯದಲ್ಲೂ ಕೂಡ ರಾಜಕೀಯವನ್ನು ಮಾಡ್ತಾ ಇದೆ ಅನ್ನೋದು ದುರಂತ. ಅವರಿಗೆ ಸಾಮಾಜಿಕ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ. ಕೊಳೆತ ಮಾಂಸ ಆಗಲಿ ಅದರ ಆಚೆದಾಗಲಿ ಯಾರೇ ಮಾರಾಟ ಮಾಡ್ತಾ ಇದ್ದರೂ ಇದೊಂದು ಗಂಭೀರವಾದಂಥ ಪ್ರಕರಣ ಅನ್ನುವಂಥ ಪ್ರಜ್ಞೆ ಕೂಡ ಇಲ್ಲ. ಅದಕ್ಕೆ ಇಡೀದಾದಂಥ ಒಂದು ಟೆಸ್ಟ್ ರಿಪೋರ್ಟ್ ಬರಲಿ ಅಂತಾರೆ. ಓಕೆ, ಇಲ್ಲಿ ಅದು ಕುರಿ ಮಾಂಸವೋ ನಾಯಿ ಮಾಂಸವೋ ಅನ್ನೋದು ಈಗ ಪ್ರಕರಣ ಪ್ರತ್ಯೇಕ. ಆದರೆ ಈ ಮಾಂಸದ ಸರಬರಾಜು ಆಗ್ತಾ ಇರುವಂಥದ್ದು ಎಷ್ಟು ಅನಾರೋಗ್ಯಕರ, ಕಾನೂನಿನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಇಂಥ ಒಂದು ತಿನ್ನಬಾರದ ಕೊಳೆತ ಮಾಂಸವನ್ನು, ಅನ್ಹೈಜೆನಿಕ್ ಆದಂಥ ಫುಡ್ಡನ್ನು, ಮೀಟನ್ನು ಅವರು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಮಾಂಸವನ್ನು ಸರಬರಾಜು ಮಾಡೋರ ಮೇಲೆ FIR ಹಾಕಿದ್ದೀರಿ. ಆ ಮಾಂಸವನ್ನು ಇಲ್ಲಿಗೆ ತರಿಸ್ತಾ ಇರೋರ ಬಗ್ಗೆ ಯಾಕೆ FIR ಹಾಕಿಲ್ಲ? ಇಲ್ಲಿ ಸರಬರಾಜು ಮಾಡ್ತಾ ಇರೋದ್ರ ಬಗ್ಗೆ, ಸ್ಥಳೀಯರ ಬಗ್ಗೆ ಯಾಕೆ FIR ಹಾಕಿಲ್ಲ? ಆ ಇಡೀ 20 ಜನರ ಮುಖಂಡ ನಾನೇ ಅದಕ್ಕೆ ಸಂಬಂಧಪಟ್ಟವನು ಅಂತ ಹೇಳುವಂಥ ಅಬ್ದುಲ್ ರಜಾಕರ ಮೇಲೆ ಯಾಕೆ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳಿಲ್ಲ, ಅರೆಸ್ಟ್ ಮಾಡಿಲ್ಲ, FIR ಹಾಕಿಲ್ಲ? ಕಳ್ಳನನ್ನು ಬಿಟ್ಟಿದ್ದೀರಿ,
ಕಳ್ಳ ಅವನು ನಮ್ಮನೆ ಕದ್ದಿದ್ದಾನೆ, ಅವನೇ ಕಳ್ಳ, ಓಡೋಗ್ತಾ ಇದ್ದಾನೆ ಅಂತ ಹೇಳಿದಂಥವರನ್ನ ನೀವು ಅರೆಸ್ಟ್ ಮಾಡಿದ್ದೀರಿ. ಇಡೀಯದಾಗಿ ಈ ಪ್ರಕರಣವನ್ನು ಹ್ಯಾಂಡಲ್ ಮಾಡಿದ ಪೊಲೀಸರ ಕ್ರಮ ಇದು ಸರ್ಕಾರದ ನಿರ್ದೇಶಿತ ಕ್ರಮ ಅನ್ನೋದರಲ್ಲಿ ಯಾವುದೇ ಸಂಶಯ ಬೇಡ. ಇಲ್ಲದೇ ಇದ್ದರೆ ನೀವು ಕಂಪ್ಲೇಂಟ್ ಕೊಟ್ಟವರನ್ನು ಸೇರಿಸಿ ಅಲ್ಲಿ ಉಡಾಳಗಿರಿ ಮಾಡಿದಂಥ ಅಬ್ದುಲ್ ರಜಾಕ್ ಅವರನ್ನು ಮುಖ್ಯವಾಗಿ ಅವರ ಮೇಲೆ ಫಸ್ಟ್ FIR ಆಗಬೇಕಿತ್ತು. ಮುಖ್ಯವಾಗಿ ಅವರು ಮೊದಲು ಬಂಧನಕ್ಕೊಳಗಾಗಬೇಕಾಗಿತ್ತು. ಅವರಿಂದ ಅಪರಾಧಗಳು ತುಂಬ ನಡೆದಿದ್ದಾವೆ ಕಾನೂನಾತ್ಮಕವಾಗಿ. ಅದರ ಬಗ್ಗೆ ಯಾವುದೇ ಯೋಚನೆ ಇಲ್ಲದೇ ಪುನೀತ್ ಕೆರೆಹಳ್ಳಿಯನ್ನು ನೀವು ಬಂಧಿಸಿದ್ದು ಇದು ನಿಮ್ಮ ಏಕಮುಖವಾದ ಆಡಳಿತದ ಮತ್ತು ತುಷ್ಟೀಕರಣ ರಾಜಕಾರಣದ, ಮತ ರಾಜಕಾರಣದ, ಓಲೈಕೆ ರಾಜಕಾರಣದ ಮತ್ತು ಹಿಂದೂ ಸಂಘಟನೆಗಳ ವಿರೋಧಿಗಳು ನೀವು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ರುಜುಪಡಿಸ್ತಾ ಇದೆ. ಇದು ನನ್ನ ಮಾತಲ್ಲ, ಸಮಾಜದ ಇಡೀಯದಾದಂಥ ಅಂಬೋಣ ಇದು. ಈ ಇಡೀ ಪ್ರಕರಣ ಈಗ ಬೇರೆಯ ಟರ್ನ್ ತಗೊಳ್ತಾ ಇದೆ. ಇದು ಮೂಲ ಸಮಸ್ಯೆಯ ಬಗ್ಗೆ ಯೋಚನೆ ಮಾಡಬೇಕಾದಂಥ ಒಂದು ಸ್ಥಿತಿಯಿಂದ ಇದನ್ನು ಬೇರೆ ರೀತಿ ಡೈವರ್ಟ್ ಮಾಡುವಂಥ ಕೆಲಸವನ್ನು ಸ್ವತಃ ಸರ್ಕಾರವೇ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೆ ತೀವ್ರವಾದ ಬೇಸರ ಇದೆ, ಆಕ್ಷೇಪ ಇದೆ. ನಮಸ್ತೆ.